ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾವು ಓಂ ಶಕ್ತಿಗೆ ಮೇಲ್ಮರುವತ್ತೂರಿಗೆ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ಇಲ್ಲಿ ಮಂಡ್ರಮ್ ಹತ್ರ ಬಂದಿದ್ದೀವಿ. ಹಿರ್ಮುಡಿ ಕಲೆಕ್ಟ್ ಮಾಡಿಕೊಂಡು ಬಸ್ ಹತ್ರ ಹೋಗೋಕ್ಕೆ ಅಂದ್ಬಿಟ್ಟು. ಸೊ ನಿನ್ನೆ ವ್ಲಾಗಲ್ಲಿ ನಾವು ಹೊರಟಿರೋದು ತೋರಿಸ್ತೆ ನೋಡಿ. ಸೊ ಹಾಗಾಗಿ ನಾವು ಇಲ್ಲಿ ಹಲ್ಸೂರು ಹತ್ರ ಇಲ್ಲಿ ಮಾಲೆ ಹಾಕ್ತಾರೆ. ಇಲ್ಲಿ ಬಂದುಬಿಟ್ಟು ಮಾಲೆ ಹಾಕಿದ ಮೇಲೆ ಹಿರ್ಮುಡಿ ತೊಗೊಂಡೋಗೋದು. ಸೊ ನಮ್ಮ ಅಕ್ಕ ನಮ್ಮ ಯಜಮಾನ್ರೆಲ್ಲ ಮಾಲೆ ಹಾಕಿರಲಿಲ್ವ. ಸೊ ಅವರು ಇವತ್ತು ಇಲ್ಲಿ ಬೆಳಗ್ಗೆನೇ ಹಾಕ್ಕೊಂಡ್ರು ಮಾಲೆ. ಹಾಗೆ ನಮ್ಮ ಅಕ್ಕ ಫ್ರೆಂಡ್ ಒಬ್ಬರು ಅವ್ರ ಸಿಸ್ಟರ್ ಒಬ್ಬರು ಬರ್ತಾರೆ. ಸೊ ಹಾಗಾಗಿ ಇಲ್ಲಿ ವೆಯ್ಟ್ ಮಾಡ್ಕೊಂಡು ಕೂತಿದ್ದೀವಿ ಅವರಿಗೋಸ್ಕರ ಅಂದ್ಬಿಟ್ಟು. ಹಾಗೆ ಈ ವ್ಲಾಗಲ್ಲಿ ನಿಮಗೆ ಮೇಲ್ಮರುವತ್ತೂರು ಅಂದರೆ ಓಂ ಶಕ್ತಿ ದೇವಸ್ಥಾನ ತೋರಿಸ್ತೀನಿ. ಬಟ್ ದೇವ್ರ ದರ್ಶನ ಎಲ್ಲ ನನಗೆ ಮಾಡೋಕ್ಕಾಗಿಲ್ಲ, ಅಲ್ಲಿ ಶೂಟ್ ಮಾಡೋದು ಅಲ್ಲೂ ಇರಲಿಲ್ಲ. ಹಂಗಾಗಿ ಅದನ್ನೆಲ್ಲ ನಾನು ಮಾಡಿಲ್ಲ. ಸೊ ಇವಾಗ ನೋಡಿ ಬಸ್ಸಲ್ಲಿ ಕೂತ್ಕೊಂಡಿದ್ದೀವಿ. ನಮ್ಮ ಅಕ್ಕ ಮತ್ತು ಅದರಿಂದ ಇದ್ದಾರೆ ನೋಡಿ, ಅದು ಅವ್ರ ಫ್ರೆಂಡು ಮತ್ತು ಸಿಸ್ಟರು. ಇಲ್ಲಿ ನಾನು ನಮ್ಮ ಯಜಮಾನ್ರು ಕೂತಿದ್ದೀವಿ. ಸೊ ಟೋಟಲ್ 6 ಜನ ನಾವು. ಸೊ ಹಾಗೆ ಬಸ್ಸಲ್ಲಿ ಹೋಗ್ತಾ ಇರಬೇಕಾದ್ರೆ ಕೆಲವು ಎಂಟರ್ಟೈನ್ಮೆಂಟ್ ಎಲ್ಲ ನಡೀತು. ದೇವರ ಹಾಡು ಹಾಕ್ಬಿಟ್ಟು ಎಲ್ಲರೂ ಡ್ಯಾನ್ಸ್ ಎಲ್ಲ ಆಡ್ತಾಯಿದ್ರು. ಸೊ ನಾನು ಅದನ್ನೆಲ್ಲ ಶೂಟ್ ಮಾಡಿದ್ದೀನಿ. ಸೊ ಕಂಪ್ಲೀಟಾಗಿ ನೋಡಿ, ಫುಲ್ ಎಂಟರ್ಟೈನಿಂಗ್ ಆಗಿತ್ತು. ಇಲ್ಲಿ ಯಶು ಫೋನ್ ಕೊಡು ಅಂತ ಕೇಳ್ತಾವನೆ. ಪ್ಲೀಸ್ ಕೊಡು, ಸ್ವಲ್ಪ ಕೊಡು, 1 ನಿಮಿಷ ಕೊಡು ಅಂತ ಕೇಳ್ತಾ ಇದ್ದ. ಅದಕ್ಕೆ ನಾನು ಇಲ್ಲ ಅಂತ ಇದ್ದೆ. ಅದಕ್ಕೆ ಎಷ್ಟು ನಾಟಕ ಮಾಡ್ತಾನೆ ನೋಡಿ. ಸೊ ಇಷ್ಟೆಲ್ಲ ಆಯಿತು.
ಈಗ ನಾವು ಹೋಗ್ತಾ ಇದ್ದಂಗೆ ಇಲ್ಲಿ ಮುನೇಶ್ವರನ ದೇವಸ್ಥಾನ ಇದೆ. ಸೊ ಅಲ್ಲಿ ದರ್ಶನ ಮಾಡಿಬಿಟ್ಟೆ ಮುಂದೆ ಹೋಗ್ಬೇಕಂತ ಹೇಳಿದರು. ಸೊ ಹಾಗಾಗಿ ಅಲ್ಲಿ ಡ್ರೈವರು ದರ್ಶನ ಮಾಡಿಕೊಂಡ್ರು. ಹಾಗೆ ಇವಾಗ ನಾವು ಮೇಲ್ಮರುವತ್ತೂರು ರೀಚ್ ಆಗಿದ್ದೀವಿ. ಸೊ ಇದು ಮೇಲ್ಮರುವತ್ತೂರು ಎಂಟ್ರೆನ್ಸ್ ಇದು, ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಇದೇನು ಕಾಣ್ತಾ ಇದೆ ನೋಡಿ, ಇದು ಮೇಲ್ಮರುವತ್ತೂರು ಓಂ ಶಕ್ತಿ ದೇವಸ್ಥಾನದ ಆರ್ಚ್ ಇದು. ಅದನ್ನು ನೋಡಿ ಇಲ್ಲಿ ಹತ್ರದಿಂದ ತೋರಿಸ್ತಾ ಇದ್ದೀನಿ. ಒಳಗಡೆ ಎಲ್ಲ ಶೂಟ್ ಮಾಡೋ ಪರ್ಮಿಷನ್ ಇಲ್ಲ, ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಕವರ್ ಮಾಡಿದ್ದೀನಿ. ಈಗ ಎಲ್ಲರೂ ಬಸ್ಸಿಂದ ಇಳಿದು ಅಲ್ಲಿ ನಿಂತ್ಕೊಂಡಿದ್ದೀವಿ. ಸೊ ಎಲ್ಲರೂ ಒಟ್ಟಿಗೆ ಗ್ರೂಪಲ್ಲಿ ಹೋಗಬೇಕಲ್ಲ, ಹಾಗಾಗಿ ಸೊ ನಾವು ರೂಮ್ ಬುಕ್ ಮಾಡಿದ್ವಿ. ನಾವು ಮೊದಲಿಗೆ ಲಗೇಜ್ ಎಲ್ಲ ರೂಮಲ್ಲಿ ಇಟ್ಬಿಟ್ಟು ಆಮೇಲೆ ಇರ್ಮುಡಿ ಸಲ್ಸಕ್ಕೆ ಹೋಗೋಣ ಅಂತ ಹೋಗ್ತಾ ಇರೋದು. ಅದಕ್ಕೆ ಎಲ್ಲರೂ ನಿಂತಿದ್ವಿ, ಎಲ್ಲರೂ ಒಟ್ಟಿಗೆ ಇರಲಿ ಅಂದ್ಬಿಟ್ಟು. ಸೊ ಇವಾಗ ನೋಡಿ, ಈ ಕಡೆ ನಾನು, ನಮ್ಮ ಅಕ್ಕನ ಫ್ರೆಂಡು ಯಶು, ನಮ್ಮ ಯಜಮಾನರು, ಟೋಟಲ್ ಒಂದು 6 ಜನ ನಿಂತಿದ್ದೀವಿ. ಈ ಕಡೆ ಎಲ್ಲ ಗಾಡಿಗಳು ನಿಂತಿದೆ, ಹೊರಗಡೆ ನಿಂತಿರುತ್ತೆ ಗಾಡಿಗಳು. ಮತ್ತು ಬಸ್ಗಳೆಲ್ಲ ಬಸ್ ಸ್ಟ್ಯಾಂಡ್ಗಳಿರುತ್ತೆ, KSRTC ಬಸ್ ಸ್ಟ್ಯಾಂಡ್ ಇರುತ್ತೆ ನೋಡಿ, ಅದರಲ್ಲಿ. Hi guys, welcome back to my red vlog. Yes. Hello red boy. Huh? ಯಾಕೋ ಏನು ಮಾಡ್ಕೊಂಡೆ? ಅದೇ. ಸೊ ಇವಾಗ ಮೇಲ್ಮರುವತ್ತೂರು ರೀಚ್ ಆಗಿದ್ದೀವಿ. ಇವಾಗ ಹೋಗಿ ಇರ್ಮುಡಿ ಸಲ್ಸ್ಬಿಟ್ಟು ರೂಮ್ಗೆ ಹೋಗೋದು. ಅನ್ನೇರಿ ಹಾಯ್ ಸೊಲ್ಲು. ಎಲ್ಲ ರೆಡ್ 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 ಗ್ಯಾಂಗ್ ನೋಡಿ ಹೆಂಗೆ ರೆಡ್ ಆ್ಯಂಡ್ ಯೆಲ್ಲೋ ಕಾಂಬಿನೇಷನ್. ಈಗ ನಾವು ಮುಂದೆ ಹೊರಡ್ತಾ ಇದ್ದೀವಿ. ಸೊ ನಾವು ರೂಮ್ ಕಡೆ, ಮತ್ತು ಅವ್ರಿಗೆಲ್ಲ ಕೆಲವರೆಲ್ಲ ಹಾಲ್ ಇರುತ್ತೆ. ಅಂದರೆ ನಾವು ಯಾರಾದರೂ ಇಲ್ಲಿ ಬೆಂಗಳೂರಿಂದ ಹೋದರೆ ಹಾಲ್ ಇರುತ್ತೆ. ಸೊ ಹಾಲ್ ದೊಡ್ಡದಿರುತ್ತೆ. ಸೊ ಅಲ್ಲಿ ಮಲ್ಕೋತಾರೆ ಅಥವಾ ಅಲ್ಲಿ ಸ್ಟೇ ಮಾಡ್ತಾರೆ. ಸೊ ಲಗೇಜ್ ಎಲ್ಲ ಅಲ್ಲಿ ಇಟ್ಬಿಟ್ಟು ಆಮೇಲೆ ಇರ್ಮುಡಿ ಸಲ್ಸಕ್ಕೆ ಹೋಗ್ತಾರೆ. ಸೊ ರೂಮ್ ಬುಕ್ ಮಾಡ್ಕೋಬೇಕು ಅನ್ನೋರು ರೂಮ್ ಬುಕ್ ಮಾಡ್ಕೋಬೋದು. ಹಾಗೆ ಅದು ಅಲ್ಲಿ ಬುಕ್ಕಿಂಗ್ ಆಪ್ಷನ್ ಇಲ್ಲ. ಅಲ್ಲಿ ಯಾರಾದರೂ ಫಸ್ಟೇ ಹೋಗಿರ್ತಾರೆ ನೋಡಿ, ಅವ್ರಿಗೆ ಹೇಳ್ಬಿಟ್ಟು ಅವ್ರ ಕಡೆಯಿಂದ ಬುಕ್ ಮಾಡಿಸ್ಬೇಕಾಗತ್ತೆ. ಇವಾಗ ಒಂದು ಕಡೆಯಿಂದ ಹೋಗ್ತಾ ಇದ್ದೀವಿ ನಾವು. ಅಲ್ಲಿ ಇನ್ನೊಂದು ಕತೆ ಆಯಿತು. ಸೊ ನಾನು ಎಲ್ಲ ಹೋಗ್ತಾ ಇದ್ದಾರಲ್ಲ ಅಂತ ಹಿಂದೆ ಹೋಗ್ತಾಯಿದ್ದೆ. ನೋಡಿದ್ರೆ ಅದು ನಮ್ಮ ಗ್ಯಾಂಗೇ ಅಲ್ಲ. ಆಮೇಲೆ ನಮ್ಮ ಯಜಮಾನರು ಫೋನ್ ಮಾಡಿ ಎಲ್ಲಿದೆಯಾ ಅಂತ ಕೇಳಿ, ನಮ್ಮ ಅಕ್ಕ ಫೋನ್ ಮಾಡಿ, ನನಗೆ ಗೊತ್ತಿಲ್ಲ, ನನಗೆ ಲಾಸ್ಟ್ ಟೈಮ್ ಬುಕ್ ಮಾಡಿದ್ವಲ್ಲ ಅದೇ ರೂಮ್ ಅಂತ ಗೊತ್ತು. ಬಟ್ ಅವ್ರಿಗೆ ನಾನು ಅಲ್ಲೇ ಇದ್ದೀನಿ ಅಂತ ಅವ್ರಿಗೆ ಗೊತ್ತಾಗಿಲ್ಲ. ಹಾಗಾಗಿ ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಆಯಿತು. ಅವರೆಲ್ಲ ಭಯ ಬಿತ್ಕೊಂಡ್ಬಿಟ್ಟಿದ್ರು ನಾನೆಲ್ಲೋ ತಪ್ಪಿಸ್ಕೊಂಡ್ಬಿಟ್ಟಿದ್ದೀನಿ ಅಂತ. ಸೊ ಇವಾಗ ನಾವು ರೂಮ್ಗೆ ಹೋಗಿ ಲಗೇಜ್ ಎಲ್ಲ ಇಟ್ಟು ಇವಾಗ ನೋಡಿ ಇರ್ಮುಡಿ ಸಲ್ಸಕ್ಕೆ ಹೋಗ್ತಾಯಿದ್ದೀವಿ. ನನಗೆ ನನ್ನ ಎಕ್ಸ್ಪ್ರೆಷನ್ ನೋಡಿ ನಮ್ಮ ಯಜಮಾನ್ರು ಇಲ್ಲೇನಿಗೆ ಫೋನ್ ತೆಗ್ದೆ ನೀನು ಅಂತ ನಾನು ಹೇಳ್ತಾ ಇದ್ದೆ. ಇದು VIP ಎಂಟ್ರೆನ್ಸು, ತುಂಬ ರಶ್ ಇರೋದ್ರಿಂದ ನಾವು VIP ಟಿಕೆಟ್ ತೊಗೊಂಡು ಹೋದ್ವಿ. ಸೊ ಇರ್ಮುಡಿ ಎಲ್ಲ ಕೊಟ್ಟಿದ್ದಾದಮೇಲೆ ಈಗ ಹೊರಗಡೆ ಬರ್ತಾಯಿದ್ದೀವಿ. ನೋಡಿ ನಾನು ನಿಮ್ಗೆ ತೋರಿಸ್ತೀನಿ ಎಷ್ಟು ಜನ ಇದ್ದಾರೆ ಅಂದರೆ ಅಷ್ಟು ಜನ. ಸೊ ಇವಾಗಲೇ ಎಷ್ಟು ಜನ ಅಂದರೆ ಸಂಜೆ ಮೇಲೆ ಅಂತೂ ವಿಪರೀತ ಜನ ಆಗೋದ್ರು. ಹಂಗಾಗಿ ಮತ್ತು ಯಶುಗೇನು ಕಾಲು ನೋವು ಅಂತ ಇದ್ದ. ಎಲ್ಲರೂ VIP ಎಂಟ್ರೆನ್ಸಲ್ಲೇ ಹೋಗೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿ ಹೋಗಿದ್ದು. ಅದಾದಮೇಲೆ ನಾವು ಹೋಟೆಲ್ಗೆ ರೂಮ್ಗೆ ರೀಚ್ ಆದ್ವಿ. ಇರ್ಮುಡಿ ಎಲ್ಲ ಕೊಟ್ಟಿದ್ದಾಯಿತು. ಇವಾಗ ನಾವು ಇದು ಈ ಹೋಟ್ಲಲ್ಲಿ ಸ್ಟೇ ಮಾಡಿದ್ದೀವಿ. ಯಾವ ಹೋಟ್ಲ್ ಇದು? GB ರೆಸಿಡೆನ್ಸಿ. ಸೊ ಸುಮಾರು ತುಂಬ ಅಂದರೆ ತುಂಬ ಸುಮಾರು. ಬಾತ್ರೂಮಲ್ಲಿ ಶಿಂಕಿಗೆ ಕನ್ನಡಿ ಕೂಡ ಇರಲ್ಲ. ಏನು ಮಾಡೋಕ್ಕಾಗಲ್ಲ, ಇಲ್ಲಿ ಹೋಟೆಲ್ ಸಿಕ್ಕೋದೇ ದೊಡ್ಡ ವಿಷಯ. ಅದರಲ್ಲಿ ಒಂದು ನೈಟ್ ಉಳ್ಕೊಳ್ಳೋಕ್ಕಷ್ಟೇ. ಯಾಕಂದರೆ 1500 ಹಾಲ್ ಇರುತ್ತೆ, ಬಟ್ ಅಲ್ಲಿ ಎಲ್ಲ ನಮ್ಮ ಮಲ್ಕೊಳ್ಳೋಕ್ಕಾಗೋದಿಲ್ಲ, ತುಂಬ ಕಾಲು ನೋವೆಲ್ಲ ಇರುತ್ತಲ್ವ, ಹಂಗಾಗಿ. ಸೊ ಇವಾಗ ಇರ್ಮುಡಿ ಎಲ್ಲ ಸರಿಸಿ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಇವಾಗ ನಾವು ಕುತ್ತು ಮಂಡ್ರಮ್ಗೆ ಹೋಗ್ತಾಯಿದ್ದೀವಿ. ಅಲ್ಲಿ ಹೋಗ್ಬಿಟ್ಟು
ಏನು ನಮ್ದು ಏನಾದರೂ ಕೋರಿಕೆ ಇದ್ದರೆ ಅಲ್ಲಿ ಹೇಳ್ಬೋದು, ಹೇಳಿಬಿಟ್ಟು ಅಲ್ಲಿ ಬೇಡ್ಕೊಂಡು ಬರ್ಬೋದು. ಸೊ ಹಂಗಾಗಿ ಎಲ್ಲರೂ ಹೋಗ್ತಾ ಇದ್ವಿ. ಹೋಗ್ಬಿಡೋಣಲ್ಲ. ಕಾಲೆಲ್ಲ ಏನೋ ರಾಗ ಆಡ್ತಾ ಇದೆ ಹಂಗಿದೆ, ಸಖತ್ ಕಾಲು ನೋವು. ಎಷ್ಟು ಕಾಲು ನೋವು ಅಂದರೆ ನಡೆಯೋದೇ ಇಲ್ಲ ಅಲ್ಲ, ಇಷ್ಟೆಲ್ಲ ನಡೆಯೋದೇ ಇಲ್ಲ. ಮೊದಲು ನಡೀತಾ ಇದ್ದೆ, ಇವಾಗ ತುಂಬ ಕಾಲು ನೋವು, ಕಾಲೆಲ್ಲ ಉತ್ಕೊಂಡ್ಬಿಟ್ಟಿದೆ. ರಶ್ ಹೆಂಗಿದೆ ಅಂದರೆ ಅಷ್ಟು ರಶ್ ಇದೆ ಅಲ್ವಾ ರೀ? ಸಖತ್ ಹೆವಿ ರಶ್ ಇದೆ, ತುಂಬ ರಶ್. ಈಗ ರಶ್ ಆಯಿತು. ಇವಾಗ ಸಂಜೆ ಮೇಲೆ ರಶ್ ಆಯ್ತು. ನಾವು ಹೋದಾಗ ಅಷ್ಟೇನು ರಶ್ ಇರಲಿಲ್ಲ, 10 minutes ಅಲ್ಲಿ ದರ್ಶನ ಆಗಿದೆ. ನಮಗೆ ಬೇಗ ದರ್ಶನ ಆಯಿತು. ಇವಾಗಂತೂ ಸಖತ್ ರಶ್ ಇದೆ. ಇಲ್ಲಿ ಎದುರುಗಡೆನೇ ಹೋಟ್ಲು ನಮ್ಮದು. ಸೊ ಲಾಸ್ಟ್ ಇಯರ್ ಕೂಡ ನಾವು ಬಂದಾಗ ಇದೇ ಹೋಟ್ಲಲ್ಲಿ ಸ್ಟೇ ಮಾಡಿದ್ವಿ. ಅವಾಗ ನನ್ನ ಫ್ರೆಂಡು ಆ ವ್ಲಾಗ್ ಕೂಡ ಹಾಕಿದ್ದೀನಿ ನಾನು. ನನ್ನ ಫ್ರೆಂಡು ಮತ್ತು ಪರಿಚಯ ಇರೋರೆಲ್ಲ ತುಂಬ ಇದ್ರು. ನಮ್ಮ ಅತ್ತೆ ಎಲ್ಲ ಬಂದಿದ್ರು. ಆವಾಗ ಸ್ಟೇ ಆಗಿದ್ವಲ್ಲ ಅದೇ ಹೋಟ್ಲಲ್ಲಿ, ಇವಾಗ ಕೂಡ ಸ್ಟೇ ಆಗಿರೋದು. ನಿದ್ದೆ ಇಲ್ಲ. ರಾತ್ರಿ 2 ವಿಡಿಯೋ ಎಡಿಟ್ ಮಾಡಿದ್ದೀನಿ. ನಿನ್ನೆ ವಿಡಿಯೋ ಎಡಿಟ್ ಮಾಡಿದ್ದೀನಿ, ಹಾಗೆ ನಾಳೆ ವಿಡಿಯೋ ಕೂಡ ಎಡಿಟ್ ಮಾಡಿದ್ದೀನಿ. ಸೊ 2 ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಕೂಡ ಮಾಡಿದ್ದೀನಿ. ಸೊ ಹಾಗಾಗಿ ಮಲಗಿದ್ದು 1:30 ಎದ್ದಿದ್ದು 4 ಗಂಟೆಗೆ. ಬರೀ 4 ಅವರ್ ನಿದ್ದೆ. ಬಸ್ಸಲ್ಲಿ ಕೂಡ ಮಲ್ಗಕ್ಕೆ ಕೊಡೋದಿಲ್ಲ, ಯಾಕಂದರೆ ಇರ್ಮುಡಿ ಸೋಸೋ ತನಕ ನಾವು ಮಲಗೋದಿಲ್ಲ. ಹಾಗಾಗಿ ನಿದ್ದೆ, ಹಾಲು ನೋವು, ಸುಸ್ತು ಇದೆಲ್ಲ ಒಟ್ಟೊಟ್ಟಿಗೆ ಇದೆ. ಬಟ್ ದೇವ್ರ ದರ್ಶನ ಮಾಡಬೇಕಂದ್ರೆ ಇದೆಲ್ಲ ಸಹಿಸ್ಕೊಳ್ಳೇಬೇಕು. ಹಂಗಿಲ್ಲ ಅಂದರೆ ಆ ಅಮ್ಮ ದರ್ಶನ ಕೊಡೋದಿಲ್ಲ. ಆ ಅಮ್ಮ ದರ್ಶನ ಬೇಕು ನನಗೆ ಅಂತಂದರೆ ಇದೆಲ್ಲ ಖಂಡಿತ ಬೇರ್ ಮಾಡಬೇಕು. ಕಾರ್ ಇರೋರು ಬೇಕಾದರೆ ಕಾರಲ್ಲಿ ಬರ್ಬೋದು. ಸೊ ಅಲ್ಲಿ ಎಲ್ಲಾದರೂ ಮಂಟ್ರಮಲ್ಲಿ ಇರ್ಮುಡಿ ಕಟ್ಟಿಸ್ಕೊಂಡು ಕಾರ್ ಇರೋರು ಕಾರಲ್ಲಿ ಬಂದು ಇಲ್ಲಿ ದರ್ಶನ ಮಾಡ್ಕೋಬೋದು. ಸೊ ಆ ಆಪ್ಷನ್ ಇದೆ. ಬಟ್ ಕಾರಲ್ಲಿ ಬಂದರೆ ಅದೇ ಫ್ಯಾಮಿಲಿ. ಬಟ್ ನಾವು ಬಸ್ಸಲ್ಲಿ ಬಂದರೆ ಬೇರೆ ಬೇರೆ ಜನ ಇರ್ತಾರೆ, ಎಂಜಾಯ್ ಮಾಡ್ಬೋದು. ಅವರು ಸ್ವಲ್ಪ ಎಂಟರ್ಟೈನ್ ಮಾಡ್ತಾರೆ ಅಲ್ವಾ ರೀ? ಮಜಾ, ಡ್ಯಾನ್ಸ್ ಎಲ್ಲ ಮಾಡ್ತಾರೆ. ಡ್ಯಾನ್ಸ್ ಎಲ್ಲ ಮಾಡ್ತಾರೆ. ದೂರ ಇಟ್ಟು ಡ್ಯಾನ್ಸ್ ಎಲ್ಲ ಮಾಡ್ತಾರೆ. ಸೊ ಮಜಾ ಬರುತ್ತೆ. ಡ್ಯಾನ್ಸ್ ವಿಡಿಯೋ ಹಾಕ್ತೀನಿ, ಹಾಡೆಲ್ಲ ಹಾಡು ಹಾಕ್ಬೇಡ, ಡ್ಯಾನ್ಸ್ ಮಾಡೋ ಸಾಕು. ಚೆನ್ನಾಗಿತ್ತು, ಎಂಟರ್ಟೈನಿಂಗ್ ಆಗಿತ್ತು ಅಲ್ವಾ? ಸೊ ಇವ್ರ ಜೊತೆ ನಾನು ಬರ್ತಾ ಇರೋದು ಫಸ್ಟ್ ಟೈಮು. ಬಟ್ ಅಂಥ ಬೋರ್ ಅಂತ ಏನು ಅನಿಸಿಲ್ಲ ನನಗೆ. ಚೆನ್ನಾಗಿತ್ತು ಒಂಥರ. ಸ್ವಲ್ಪ ಪಿಕಪ್ ಆಯಿತು ಅರ್ಧ ದಾರಿ ಬರೋಷ್ಟೊತ್ತಿಗೆ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಬೋರ್ ಹೊಡಿತಾ ಇತ್ತು. ತಮಿಳ್ನಾಡ್ದು ಬಸ್ ಬೇರೆ, ನಾವೆಲ್ಲ ಕರ್ನಾಟಕ ಬಸ್ಸಲ್ಲಿ ಹೋಗೋದಲ್ವ. ತಮಿಳ್ನಾಡು ಬಸ್ ಬೇರೆ, ಸ್ವಲ್ಪ ಡಿಸ್ಕಂಫರ್ಟೇನೆ ಕಂಟೇಲಿ. ಬಟ್ ಅದು ಡಿಸ್ಕಂಫರ್ಟೋ ಇಲ್ಲ ಗೊತ್ತಿಲ್ಲ. ಬಟ್ ಆದ್ರೂ ಸ್ವಲ್ಪ ಅದು ತಮಿಳ್ನಾಡು ಬಸ್ ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ಬಂದ್ವಿ. ಬಟ್ ಡಿಸ್ಕಂಫರ್ಟ್ ಅಂತ ಏನಿಲ್ಲ, ಇವ್ರಿಗೆ ಬಸ್ ಸಿಕ್ಕಿಲ್ಲ ಕರ್ನಾಟಕ ಬಸ್ಸು, ಹಂಗಾಗಿ ತಮಿಳ್ನಾಡು ಬಸ್. ಬಟ್ ಅವರು ಅಂತೂ ಸಖತ್ ಫಾಸ್ಟಾಗಿ ಬಂದು ಅಲ್ಲ. ನಾವು ಯೂಶ್ವಲಿ ಬರೋ ಬಸ್, ನಾನು ಮಾಲೆ ಹಾಕೊಂಡು ಬರ್ತೀವಲ್ಲ, ಅವ್ರು ಇಷ್ಟೊತ್ತಿಗೆ ಇಲ್ಲಿ ರೀಚ್ ಆಗೋರು 7 ಗಂಟೆ 7:30 8 ಗಂಟೆಗೆ ರೀಚ್ ಆಗೋರು. ದರ್ಶನನೇ ಆಗೋಗ್ಬಿಡ್ತು. ನಮ್ದು ದರ್ಶನ ಆಗಿ ಮತ್ತೆ ಫ್ರೆಶ್ ಅಪ್ ಆಗಿ ಕುತ್ತುಮಂಡ್ರಮ್ಗೆ ಹೋಗ್ತಾ ಇದ್ದೀವಿ. ಅಷ್ಟು ಫಾಸ್ಟಾಗಿ ಬಂದರು. ಮತ್ತು ನಮಗೂ ಏನೋ ತುಂಬ ಹೊತ್ತು ಬಸ್ಸಲ್ಲಿ ಕೂತು ಜರ್ನಿ ಮಾಡಿದ್ವಿ ಅನ್ನೋ ಅಷ್ಟು ಫೀಲ್ ಇರಲಿಲ್ಲ ಲಾಸ್ಟ್ ಟೈಮ್. ನಮಗೆ ರೆಗ್ಯುಲರಾಗಿ ಹೇಗಿರುತ್ತೆ ನೋಡಿ ಆ ಥರ ಏನಿರಲಿಲ್ಲ. ಊಟ ಸೆಂಟ್ರಲ್ ಚೆನ್ನಾಗಿತ್ತು. ಊಟ ಅಂತೂ ಬಟ್ ಏನೋ ಸ್ವಲ್ಪ ಸರಿಯಾಗಿರೋ ಜಾಗದಲ್ಲಿ ಅರೇಂಜ್ ಮಾಡಿದ್ರು. ಊಟ ಸೂಪರ್ ಆಗಿತ್ತು. ಬಟ್ ಊಟ ಎಲ್ಲ ತಮಿಳ್ನಾಡು ಊಟ ಹೇಳಂಗೆ ಇಲ್ಲ ಬಿಡಿ. ಅವರು ಎಷ್ಟು ಐಟಮ್ಸ್ ಗೊತ್ತಾ, ಆಲೂಗಡ್ಡೆ ಪಲ್ಯ ಮತ್ತು ಕೋಸಲ್ ಕೂಟ್ ಏನೋ ಮಾಡಿದ್ರು, ಹಾಗೆ ಹಪ್ಪಳ, ಅನ್ನ ರಸಮ್, ಅನ್ನ ಸಾಂಬಾರು, ಅನ್ನ ಖಾರ ಕೊಳಂಬು, ಮಜ್ಜಿಗೆ, ಇಷ್ಟು ಐಟಮ್ಸ್ ಸಾಕತ್ತಾಗಿತ್ತು. ಬಟ್ ಏನಂದರೆ ತುಂಬ ಜನ ಇದ್ದಾಗ ಮ್ಯಾನೇಜ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಅದೇ ಕ್ಯಾಬೇಜ್ ಊಟದ್ದು ತಮಿಳ್ನಾಡು ಊಟ ಅಂತೂ ನಮಗೆ ಪರ್ಸ್ನಲಿ ಇನ್ನು ದೇವಸ್ಥಾನದ ಊಟ ಸಗದಾಗಿರುತ್ತೆ. ಸ್ವಲ್ಪ ತುಂಬ ಜನ ರಶ್ ಇರೋದ್ರಿಂದ ಇಲ್ಲಿ ಓಂ ಶಕ್ತಿ ದೇವಸ್ಥಾನ ಸ್ವಲ್ಪ ಊಟ
ಅಷ್ಟು ಪ್ರಾಪರಾಗಿ ಆರ್ಗನೈಸ್ ಮಾಡೋದೇ ಇಲ್ಲ. ಹಪ್ಪಳ ಕೊಟ್ಟಿದ್ರು, ನೀರು ಕೊಟ್ಟಿದ್ರು, ತುಂಬಾ ಕೊಟ್ಟಿದ್ರು. ನೀರು ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಯಾಕೋ ಊಟ ಚೆನ್ನಾಗಿಲ್ಲಲ್ವಾ? ಅಹಂಕಾರ ನೋಡಿದ್ರ ತಿಂದ್ಬಿಟ್ಟು ಅಹಂಕಾರ ನೋಡಿದ್ರೆ ಅವನಿಗೆ ಪಿಜ್ಜಾ, ಬರ್ಗರು, ನೂಡಲ್ಸು, ಗೋಬಿ ಮಂಚೂರಿ ಇಂಥದ್ದು ಕೊಟ್ಟರೆ ಅವ್ನಿಗೆ ಚೆನ್ನಾಗಿರುತ್ತೆ. ಈ ಥರ ಮೀಲ್ಸ್ ಎಲ್ಲ ಅವ್ನಿಗೆ ಇಷ್ಟ ಆಗೋದಿಲ್ಲ. ಇಲ್ಲಿ ದೇವಸ್ಥಾನದಲ್ಲಿ ಊಟ ಇರ್ತದೆ, ಬಟ್ ಏನಂದ್ರೆ ಸ್ವಲ್ಪ ಕ್ರೌಡ್ ಜಾಸ್ತಿ ಇರೋದ್ರಿಂದ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಸ್ವಲ್ಪ ನಾನು ತಗೊಂಡು ಕಿರಿಕಿರಿ ಆಗಿತ್ತು. ಪುಳಿಯೋಗರೆ ಹಂಗೆ ಇದೆ, ಏನು ಮಾಡೋದಿಲ್ಲ. ಅದೇ ತಿನ್ನೋಣ. ನೀವು ಊಟಕ್ಕೆ ಬರಲ್ಲ, ನೀವು ಅದೇ ತಿನ್ನಿ, ನಾನು ಊಟಕ್ಕೆ ಹೋಗ್ತೀನಿ. ಆದರೆ ಪ್ರಸಾದ ತಿನ್ಬೇಕಲ್ಲ. ಈಗ ನಾವು ಅನ್ನದಾನ ಅಂದರೆ ಪ್ರಸಾದ ತಿನ್ನೋದಕ್ಕೆ ಬಂದಿದ್ವಿ ಓಂ ಶಕ್ತಿ ದೇವಸ್ಥಾನದಲ್ಲಿ. ಇರುಮುಡಿ ಎಲ್ಲ ಕೊಟ್ಟಾಯಿತು. ಸೊ ಇದಾದಮೇಲೆ ಊಟ ಮಾಡೋಕ್ಕೆ ನಾನು ನಮ್ಮ ಯಜಮಾನ್ರು ಅಷ್ಟೇ ಬಂದಿದ್ದು. ಸೊ ತುಂಬ ರಶ್ ಇತ್ತು ಊಟ ಮಾಡೋ ಜಾಗದಲ್ಲಿ. ಸೊ ಹಂಗಾಗಿ ನಾನು ನಮ್ಮ ಯಜಮಾನ್ರು ಇಬ್ಬರೇ ಬಂದಿದ್ದು. ಸೊ ಏನಂದರೆ ಅಲ್ಲಿ ತನಕ ಬಂದಮೇಲೆ ಪ್ರಸಾದ ತಿಂದೆ ಮತ್ತು ಮನೆಗೆ ಬರೋದು ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಅಂದ್ಬಿಟ್ಟು, ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ನಾನು ನಮ್ಮ ಯಜಮಾನ್ರು ಹೋಗಿ ಪ್ರಸಾದ ತಿಂದ್ಕೊಂಡು ಬಂದ್ವಿ. ಅದಾದಮೇಲೆ ಇಲ್ಲಿ ಪುತ್ತು ಮಂಡ್ರಮ್ ಅಂತ ಒಂದು ಜಾಗ ಇದೆ, ಇಲ್ಲಿ ಬಂದಿದ್ದೀವಿ. ಸೊ ಇಲ್ಲಿ ಮೋದಿ ಅವರೆಲ್ಲ ಬಂದಿದ್ದಾರೆ, ನೀವು ನೋಡ್ಬೋದು. ಅಲ್ಲಿ ಪ್ರೈಮ್ ಮಿನಿಸ್ಟರ್ ಮೋದಿ ಅವರೆಲ್ಲ ಬಂದಿದ್ದಾರೆ. ಫೋಟೋಸು ಎಲ್ಲ ಇಲ್ಲಿ ಹಾಕಿದ್ದಾರೆ. ಇಲ್ಲಿ ಬಂದು ಬೇಡ್ಕೊಂಡ್ರೆ ನಾವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ. ಸೊ ಹಂಗಾಗಿ ನಾನು ಯಾವ ವರ್ಷ 4 ವರ್ಷದಿಂದ ನನಗಿಲ್ಲಿ ಬರೋಕ್ಕೆ ಆಗ್ತಾಯಿರಲಿಲ್ಲ, ಏನಾದರೂ ಒಂದು ಪ್ರಾಬ್ಲಮ್ ಆಗೋದು. ಬಟ್ ಈ ವರ್ಷ ಹೋಗಲೇಬೇಕು ಅಂತ ಫೈನಲಾಗಿ ಡಿಸೈಡ್ ಮಾಡಿ ಹೋಗ್ತಾ ಇದ್ದೀವಿ. ಸೊ ಈ ಪಾರ್ಟ್ ಏನಿದೆ ನೋಡಿ, ಅದು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಈಗಾಗಲೇ ವಿಡಿಯೋ ತುಂಬ ಲೆಂತಿ ಆಗಿದೆ. ಹಾಗೆ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಗೇನಾದರೂ ಡೌಟ್ ಇದ್ದರೆ ಕೂಡ ಖಂಡಿತ ಕಮೆಂಟ್ ಮಾಡಿ. ಸೊ ನನಗೆ ಗೊತ್ತಿರೋಷ್ಟು ಹೇಳ್ತೀನಿ. ಸೊ ನಾನು ನಾಳೆ ಮತ್ತೊಂದು ವೀಡಿಯೋಲ್ಲಿ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.